ವ್ಯತ್ಯಾಸ ಆಗುತ್ತೆ ಅಂತ. ಯಾವತ್ತೋ ಒಂದಿನ ಮದ್ವೆ ಆಗ್ಬೇಕಾಗಿರೋದು, ಇನ್ನ 3 ತಿಂಗಳಲ್ಲಾದ್ರೆ ಅಂತದೇನ್ ಕಳ್ಕೊಳ್ತೀಯ? ನೀನಿನ್ನು ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ವಾರ್ಡನ್ ಮೇಡಮ್ ಮಾತಾಡ್ತಾರೆ, ನಮ್ಮಮ್ಮ ಮಾತಾಡ್ತಾರೆ. ಅಲ್ಲ ಆಯ್ತಲ್ಲ, ಇನ್ನು ಏನ್ ಪ್ರಾಬ್ಲಮ್ ಇದೆ ಅಂತ ಮೈನಾ? ನಿಮ್ಮಪ್ಪ ಅಮ್ಮನ್ಗೆ 1 ರೂಪಾಯಿ ಖರ್ಚು ಬರಲ್ಲ ಮೈನಾ. ಎಲ್ಲ ನಮ್ಮಮ್ಮ ನೋಡ್ಕೊಳ್ತಾರೆ, ಎಲ್ಲ ನಾವು ನೋಡ್ಕೊಳ್ತೀವಿ, ವಾರ್ಡನ್ ಮೇಡಮ್ ನೋಡ್ಕೊಳ್ತಾರೆ. ಏನ್ ನಿನ್ ಸಮಸ್ಯೆ? ದಯವಿಟ್ಟು ಬಾಯ್ ಬಿಟ್ಟು ಮಾತಾಡು ಮೈನಾ, ನಾನಿಲ್ಲಿ ಕಿರ್ಚ್ಕೋತಾ ಇದ್ದೀನಿ. ನೋಡಿ, ನಾನು ಹೇಳ್ಬೇಕಾಗಿರೋದ್ನೆಲ್ಲ ನಿನ್ನೆ ಹೇಳ್ಬಿಟ್ಟಿವ್ನಿ. ಇನ್ ಮಾತಾಡಕ್ಕೇನು ಉಳ್ದಿಲ್ಲ. ಏನ್ ಹೇಳ್ದೆ ಮೈನಾ? ಏನ್ ಹೇಳ್ದೆ ನೀನು? ನಿಮ್ಮ ಅಕ್ಕನ ಮದ್ವೆ ಮುಗಿಯೋ ತನಕ ನಿನಗೆ ಟೆನ್ಷನ್ ಇರುತ್ತೆ, ಅಲ್ಲಿ ತನಕ ನೀನ್ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳ್ದೆ. ಅದಾದ್ಮೇಲೆ ಇನ್ನೇನೇನ್ ಹೇಳ್ದೆ ನೆನ್ಪಿದ್ಯಾ ನಿನ್ಗೆ? ನೀನಾಡಿದ ಒಂದೊಂದು ಮಾತುಗಳು ನನ್ಗೆ ರಾತ್ರಿ ಇಡೀ ನನ್ ತಲೆಗೆ ದಿಮ್ 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 ಅಂತ ಹೊಡಿತಾನೆ ಇತ್ತು ಗೊತ್ತಾ? ಒಂದು ಕ್ಷಣ ನಾನ್ ಕಣ್ಮುಚ್ಚ ಮಲ್ಗಿಲ್ಲ. ಆ ರೀತಿ ಮಾತಾಡೋದಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು ಮೈನಾ? ಹೇಗ್ ಬಂತು? ಮೈನಾ, ಇನ್ನೂ ಕಾಲ ಮಿಂಚಿಲ್ಲ ನೋಡು, ಯೋಚನೆ ಮಾಡು, ಸ್ವಲ್ಪ ಮನ್ಸ್ ಬಿಚ್ಚಿ ಮಾತಾಡು. ನಿನ್ ಸಮಸ್ಯೆ ಏನು ಅಂತ ಹೇಳ್ಕೊ ಪ್ಲೀಸ್. ನಾನ್ ನಮ್ಮಮ್ಮನ ಹತ್ರ ಮಾತಾಡ್ತೀನಿ. ಇನ್ನ 3 ತಿಂಗಳಲ್ಲಿ ಮದ್ವೆ ಆಗೋದಕ್ಕಾಗಲ್ಲ ಅಂದ್ರೆ ಹೇಳು, ನಾನ್ ನಮ್ಮಮ್ಮನ ಕನ್ವಿನ್ಸ್ ಮಾಡ್ತೀನಿ. ನೋಡು ಮೈನಾ, ನಮ್ಮಮ್ಮ ನಿನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ನಿನ್ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಟಿದ್ದಾರೆ. ಅವರು ಅಕಸ್ಮಾತ್ ನಿನ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರು ಜ್ಯೋತಿಷಿಗಳ ಮಾತು ಪಕ್ಕಕ್ಕಿಟ್ಟು ನಿನಗ್ ಸಪೋರ್ಟ್ ಮಾಡ್ತಾರೆ. ನೋಡು, ಇದಕ್ಕಿಂತ ನಾನ್ ನಿನ್ನ ಹತ್ರ ಹೇಗೆ ಕೇಳ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಮೈನಾ, ದಯವಿಟ್ಟು ನಿನ್ ಪ್ರಾಬ್ಲಮ್ ಏನು ಅಂತ ಹೇಳು. ನಾನ್ ಮಾತಾಡ್ತೀನಿ, ಎಲ್ಲ ನಾನ್ ನೋಡ್ಕೊಳ್ತೀನಿ. ಹೇಳಿದ್ನಲ್ವ ಧ್ರುವ ಅವ್ರೆ, ನನ್ನಿಂದ ಯಾರಿಗೂ ನೋವಾಗೋದು ಇಷ್ಟ ಇಲ್ಲ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದೀವ್ನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಅಲ್ಲ, ಹೇಗ್ ಬಿಟ್ಬಿಡು ಅಂತ್ಯ ಮೈನಾ? ಹೇಗ್ ಬಿಡೋದಕ್ಕಾಗತ್ತೆ? ಒಬ್ರನ್ನೊಬ್ರು ಪ್ರೀತಿ ಮಾಡಿದೀವಿ. ನೋಡು, ನಾನಿವತ್ತು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ನಿನ್ ಸಮಸ್ಯೆ ಏನು ಅಂತ ಹೇಳು, ನಾನು ಅದನ್ನ ಬಗೆಹರಿಸ್ತೀನಿ. ಇಲ್ಲಾಂದ್ರೆ ನಾನಿವತ್ತು ಇಲ್ಲಿಂದ ಹೋಗಲ್ಲ. ನಾನು ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಮೈನಾ, ಪ್ಲೀಸ್ ಮೈನಾ, ನಿನ್ ಸಮಸ್ಯೆ ಏನು ಅಂತ ಹೇಳು ಮೈನಾ. ನೋಡಿದ್ರು ಅವ್ರೆ, ಮದ್ವೆ, ಮಕ್ಳು, ಸಂಸಾರ ಅಂತ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಸದ್ಯಕ್ಕೆ ನನ್ನ ತಲೆಯಲ್ಲಿ ನನ್ ಮನೆ ಬಿಡಿಸ್ಕೋಬೇಕು, ನಮ್ಮ ಅಕ್ಕನ ಮದ್ವೆ ಮಾಡ್ಬೇಕು, ನಮ್ಮ ಅಪ್ಪಯ್ಯ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಆದಷ್ಟು ಬೇಗ ನಮ್ಮ ಅಣ್ಣನ್ನ, ನಮ್ಮ ಅತ್ತಿಗೆನ ನನ್ನ ಕುಟುಂಬ ಜೊತೆ ಒಂದ್ ಮಾಡ್ಬೇಕು. ಇಷ್ಟಿದೆ. ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ ನನ್ ಮದ್ವೆ ಬಗ್ಗೆ ನಾನು ಹೇಗೆ ಯೋಚನೆ ಮಾಡ್ಲಿ? ನನ್ಗೆ ನನ್ನ ಜವಾಬ್ದಾರಿಗಳೇ ಮುಖ್ಯ, ನನ್ ಮದ್ವೆ ಅಲ್ಲ. ಅಲ್ಲ ಮೈನಾ, ಯಾಕೆ ದಡ್ಡಿ ತರ ಮಾತಾಡ್ತಿದ್ಯಾ? ಮದ್ವೆ ಆದ್ಮೇಲೆ ಅವೆಲ್ಲ ಮಾಡೋದಕ್ಕಾಗಲ್ಲ ಅಂತ ನಿನ್ನ ಹತ್ರ ಯಾರು ಹೇಳಿದ್ದು? ನಿನ್ಗೂ ಯಾರಾದ್ರೂ ಜ್ಯೋತಿಷಿಗಳು ಹೇಳಿದ್ರಾ? ಅಲ್ಲ ಮೈನಾ, ನಮ್ಮಿಬ್ರು ಮದ್ವೆ ಆದ್ರೆ ನಿನ್ ಕುಟುಂಬ ನನ್ ಕುಟುಂಬ ಆಗತ್ತೆ, ನಿನ್ ಕುಟುಂಬದ ಸಮಸ್ಯೆ ನನ್ ಕುಟುಂಬದ ಸಮಸ್ಯೆ ಆಗತ್ತೆ. ಈ ಸಣ್ಣ ಸೂಕ್ಷ್ಮನ ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನೋಡು ಮೈನಾ, ಮದ್ವೆ ಆದ್ಮೇಲೆ ನಾನ್ ನಿಮ್ಮನ್ನೆಲ್ಲ ನೋಡ್ಕೊಳ್ತೀನಿ. ನಿನ್ನ ಆಸೆಗಳು, ನಿನ್ ಸಮಸ್ಯೆಗಳು ಎಲ್ಲ ನನ್ ಪಾಲಾಗತ್ತೆ, ನಾನ್ ನೋಡ್ಕೊಳ್ತೀನಿ. ಅದೆಲ್ಲ ಹೇಳಕ್ ಕೇಳಕ್ ಅಷ್ಟಿದ್ರು ಅವರ ಚಂದ. ಒಂದು ಸರಿ ನನ್ ಮದ್ವೆ ಏನಾದ್ರೂ ಆಗ್ಬಿಟ್ರೆ ನನ್ ಸಮಸ್ಯೆಗಳ ತರನೇ ಉಳ್ಕೊಂಡ್ಬಿಡತ್ತೆ. ಎಲ್ಲ ಬದಲಾಗೋಯ್ತದೆ ನನ್ ಜೀವನ. ಮೈನಾ, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ರವ್ರ ಜವಾಬ್ದಾರಿಗಳನ್ನ ಅವ್ರವ್ರೇ ಹೊರಬೇಕು. ನನ್ ಕಷ್ಟನೆಲ್ಲ ನಿಮ್ ಹೆಗಲ್ ಮೇಲೆ ಹಾಕಕ್ ನಂಗೆ ಇಷ್ಟ ಇಲ್ಲದ್ರು ಅವ್ರೆ. ಸುಳ್ಳು ಹೇಳ್ಬೇಡ ಮೈನಾ, ನಾನ್ ನಿನಗ್ ಬಲವಂತ ಮಾಡ್ತಿದ್ದೀನಿ ಅಂತ ಏನೋ ಒಂದ್ ನೆಪ ಈ ಕ್ಷಣಕ್ಕೆ ಹೇಳ್ಬೇಕು ಅಂತ ನೀನ್ ಈ ತರ ಮಾತಾಡ್ತಿದ್ಯಾ. ನಿಜವಾದ ಸಮಸ್ಯೆ ಬೇರೆ ಏನೋ ಇದೆ. ನೀನ್ ಹೇಳ್ತಾ ಇರೋ ಸಮಸ್ಯೆಗಳೆಲ್ಲ ಸಮಸ್ಯೆಗಳೇ ಅಲ್ಲ. ನಿಜವಾದ ಸಮಸ್ಯೆ ನೀನ್ ಹೇಳ್ಕೊಳ್ತಿಲ್ಲ. ನೋಡಿ, ನಾನ್ ಯಾವ ವಿಷಯನೂ ಮುಚ್ಚಿಡ್ತಾ ಇಲ್ಲ, ಇರೋದ್ನ ಇದ್ದಂಗೆ ಹೇಳ್ತೀವ್ನಿ. ಸದ್ಯಕ್ಕೆ ನನ್ ತಲೆಯಲ್ಲಿ ನಮ್ಮನೆ ಜವಾಬ್ದಾರಿಗಳು ಅಷ್ಟೇ ಮುಖ್ಯ, ಇನ್ನೇನು ನನ್ ತಲೆಯಲ್ಲಿ ಓಡ್ತಿಲ್ಲ. ಸುಮ್ನೆ ನನ್ ಹಿಂದೆ ಬರೋದ್ ಬಿಟ್ಟು ಯಾವ್ದಾದ್ರೂ ಹುಡುಗಿನ ಮದ್ವೆ ಆಗಿ ನೆಮ್ಮದಿಯಾಗಿರಿ. ನನ್ನಿಂದ ನಿಮ್ ಜೀವನನ ಹಾಳು ಮಾಡ್ಕೊಬೇಡಿದ್ರು ಅವ್ರೆ. ನಿನ್ನನ್ ಬಿಟ್ಟು ನಾನ್ ಜೀವನದಲ್ಲಿ ಹೇಗ್ ಸಂತೋಷವಾಗಿರ್ತೀನಿ ಮೈನಾ? ನೀನ್ ಯಾವ ಗಳಿಗೆಲ್ಲ ಮಾತು ಹೇಳಿದ್ಯೋ ಗೊತ್ತಿಲ್ಲ.
ಇವತ್ ಬೆಳಿಗ್ಗೆನೆ ಆ ತುಳಸಿ ಮನೆಗ್ ಬಂದ್ ಕೂತಿದ್ದಾಳೆ.